ಸಿಂಹರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು. ಗಂಭೀರವಾದಂತಹ ಸಮಸ್ಯೆಗಳು ಏನೇ ಇದ್ದರೂ ಅದು ನಿಮ್ಮ ವ್ಯವಹಾರ, ನಿಮ್ಮ ಕುಟುಂಬ, ಸಮಾಜ ಅದೆಲ್ಲ ನಿವಾರಣೆಯಾಗತಕ್ಕಂತಹ ಹೆಚ್ಚು ಉತ್ತಮವಾದಂತಹ ಫಲಿತಾಂಶ ಸಿಗ್ತಕ್ಕಂತಹ ಸೂಚನೆಗಳಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗಿ ಆ ಉತ್ತೇಜನ ನಿಮ್ಮಲ್ಲಿ ಹೆಚ್ಚಿನದಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಕಾಲ ಒಂದು ಸಾರಿ ಕಳೆದು ಬಿಟ್ಟರೆ ಮತ್ತೆ ಸಿಕ್ಕೋದಿಲ್ಲ. ಸಮಯಕ್ಕೆ ತುಂಬ ಬೆಲೆಯನ್ನು ಕೊಡಬೇಕು. ಪ್ರತಿ ಕ್ಷಣವೂ ಕೂಡ ತುಂಬ ಮೌಲ್ಯಯುತವಾದ್ದು ಅಂತ ಹೇಳಿ ಚಿಂತನೆಯನ್ನು ನಡೆಸಬೇಕು. ಅದನ್ನು ಕಾರ್ಯರೂಪಕ್ಕೂ ತರಬೇಕಾದಂಥದ್ದು. ಪ್ರತಾಪಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನೀವು ಎಷ್ಟೇ ವಿದ್ಯಾವಂತರು, ಬುದ್ಧಿವಂತರು, ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ, ಸಮಾಜದಲ್ಲಿ ಏನೇ ದೊಡ್ಡ ಗೌರವ ಸ್ಥಾನದಲ್ಲಿ ಇದ್ದರೂ ಕೂಡ ಹಿರಿಯರಿಗೆ, ತಂದೆ ತಾಯಿಗಳಿಗೆ ಎದುರಾಗಿ ಮಾತನಾಡಬೇಡಿ. ಅವರ ಮನಸ್ಸಿಗೆ ನೋವಾಗುವಂತಹ ಮಾತನಾಡಬೇಡಿ. ಪ್ರತ್ಯುತ್ತರವನ್ನು ಕೊಡಬೇಡಿ ಅನ್ನುವಂಥದ್ದು. ಏನಾದರೂ ತಪ್ಪು ಮಾಡಿದರೆ ಆ ವಿಚಾರವನ್ನು ಮುಚ್ಚಿಟ್ಟುಕೊಳ್ಳೋದಕ್ಕಿಂತ ಹೇಳುವಂಥದ್ದು ಒಳ್ಳೆಯದು. ಅದು ನಿಮಗೆ ಕ್ಷೇಮ. ಹಾಗಂತ ನಿಮ್ಮ ವೈಯಕ್ತಿಕವಾದಂತಹ ವಿಚಾರ ಬಹಿರಂಗವಾಗಬೇಕು ಅನ್ನುವಂತಹ ಅಪೇಕ್ಷೆ ಏನಲ್ಲ. ಅದು ನಾಳೆ ನಿಮಗೆ ಬೇರೆ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಅವಕಾಶ ಆಗಬಾರದು ಅನ್ನುವಂಥದ್ದು ಸೂಚ್ಯವಾಗಿ ಹೇಳಬೇಕಾಗಿದೆ. ಹಿರಿಯರ, ಅಧಿಕಾರಿಗಳ ವಿಚಾರದಲ್ಲಿ ನೀವು ತುಂಬ ಸೌಹಾರ್ದದಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಅವರ ಜೊತೆಯಲ್ಲಿ ನಿಷ್ಠುರವಾದರೆ ನಿಮಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಅರ್ಥ. ತಂದೆಯವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಳ್ಳಿ. ತಂದೆಯ ಸಮಾನರಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ ಎನ್ನುವಂಥದ್ದು. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಏನಿದೆ ಅದಕ್ಕೂ ಮಿಗಿಲಾಗಿ ಇನ್ನೇನೋ ಬೇರೆ ನಾನು ಮಾಡ್ತೀನಿ ಅಂತ ಹೋಗಿ ಸ್ವಲ್ಪ ಮಟ್ಟಿಗೆ ನಿಮಗಿರತಕ್ಕಂತಹ ಗೌರವವನ್ನು ಹಾಳು ಮಾಡಿಕೊಡ್ತೀರಿ. ನಿಮ್ಮ ಕೆಲಸ ಏನಿದೆಯೋ ಅಷ್ಟು ಮಾಡಿದರೆ ಸಾಕು. ಬೇರೆಯವರಿಗೆ ನಿಮ್ಮ ಕೆಲಸ ಆಗಿ ಸಮಯ ಇದ್ದರೆ ಸ್ವಲ್ಪ ಸಹಾಯ ಮಾಡಿ. ನಾನೇ ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮುಂದುವರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ನಿಮಗೆ ಅಗೌರವವನ್ನು ತರುತ್ತೆ. ಯಾರಾದರೂ ನಿನ್ನ ಕೆಲಸ ನೀನು ನೋಡ್ಕೋಪ ಅಂತ ಹೇಳಿಬಿಟ್ರೆ ಮುಗೀತಲ್ಲ ಅಲ್ವಾ? ಅದಕ್ಕೆ ಸುಮ್ಮನಿರ್ತಕ್ಕಂಥದ್ದು ಒಳ್ಳೆಯದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಏನೇ ಆತ್ಮವಿಶ್ವಾಸ ಇದ್ದರೂ ಕೂಡ ಬೇಸರದಿಂದ ಹಿಂದಿನ ಅನುಭವಗಳನ್ನೆಲ್ಲ ಜ್ಞಾಪಿಸ್ಕೊಳ್ತೀರಿ. ಹಿಂದೆ ಆದಂತಹ ಕಹಿ ಘಟನೆಗಳ ಅನುಭವ ನಿಮ್ಮನ್ನು ಒಂದು ಕ್ಷಣ ನಿಂತ ಜಾಗದಲ್ಲೇ ಹಾಗೇ ನಿಲ್ಲಿಸಿಬಿಡುತ್ತೆ. ಅದನ್ನು ಸರಿಯಾಗಿ ಗಮನಿಸಬೇಕು. ವಿರೋಧಿಗಳು, ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾರೆ. ಆಗ ಅಪಕೀರ್ತಿ ಬರುತ್ತೆ. ಶಾಸ್ತ್ರ ಹೇಳುತ್ತೆ, ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ಅತಿರಿಚ್ಯತೆ ಅಂತ. ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನಿಮ್ಮ ಬಗ್ಗೆ ಅಪಖ್ಯಾತಿ ಬಂತು, ಎಲ್ಲರೂ ಅದನ್ನೇ ಮಾತಾಡ್ತಾರೆ ಅಂತ ಆದರೆ ಅದು ಎಷ್ಟು ದೊಡ್ಡ ಅವಮಾನ ಅಂತ ಹೇಳಿ ಗಮನಿಸಬೇಕಾದಂಥದ್ದು. ಪ್ರಸನ್ನ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವರಿಗೆ ಈ ದಿವಸ ಸ್ವಲ್ಪ ಅನುಕೂಲವಾಗುತ್ತೆ. ಏನೋ ಸಮಾಧಾನ ಸಿಕ್ಕುವಂತಹ ಸಂದರ್ಭ. ಆರ್ಥಿಕ ಸಂಕಷ್ಟ ಎದುರಾಗತ್ತೆ ಅಂತ ಹೇಳಿ ಗೊತ್ತಿದ್ದರೂ ಕೂಡ ಹಣ ಸಂಪಾದನೆ ಮಾಡ್ತೀನಿ ಅಂತಕ್ಕಂತಹ ಹುಚ್ಚು ಧೈರ್ಯದಿಂದ ಅದು ನಿಮ್ಮನ್ನು ಸಮಾಧಾನ ಪಡಿಸ್ತಕ್ಕಂಥದ್ದು. ಮುಂದೆ ಯಾವತ್ತೋ ದುಡ್ಡು ಕಾಸಿಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದೆ, ಆದರೂ ಕೂಡ ನಾನು ದುಡ್ಡನ್ನು ಗಳಿಸ್ತೀನಿ ಅನ್ನುವಂತಹ ಕೆಟ್ಟ ಧೈರ್ಯ ಇದೆಯಲ್ಲ, ಅದರಿಂದ ನೀವು ಮತ್ತಷ್ಟು ನಿಮ್ಮ ವ್ಯವಹಾರವನ್ನು ವಿಸ್ತಾರ ಮಾಡಿಕೊಡ್ತೀರಿ. ಭವಿಷ್ಯದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಅಲ್ಪ ಸ್ವಲ್ಪ ಹಣವೂ ಕೂಡ ಈ ದಿವಸ ಖರ್ಚಾಗಿ ಹೋಗ್ತಕ್ಕಂಥದ್ದು. ವಿದ್ಯುತ್ ಉಪಕರಣಗಳಿಂದ ಹಾನಿಯಾಗುವಂತಹ ಸೂಚನೆ ಇದೆ. ಕುಟುಂಬ ಸದಸ್ಯರ ಬೆಂಬಲ ನಿಮ್ಮ ಪರವಾಗಿರ್ತಕ್ಕಂಥದ್ದು. ಮನೆಗೆ ದುಬಾರಿ ವಸ್ತುವನ್ನು ತರುವಂತಹ ಯಾವುದೋ ಒಂದು ಚಿಂತನೆ ಮನಸ್ಸಿನಲ್ಲಿ ಬರುತ್ತೆ. ನಿಮಗೆ ಅದು ದಿನನಿತ್ಯದ ಉಪಯೋಗಕ್ಕೆ ಬರುವಂಥದ್ದು, ಅಗತ್ಯ ಇರುವಂಥದ್ದು ಇರಬಹುದು. ಆದರೆ ನಿಮ್ಮ ಯೋಗ್ಯತೆಗೆ, ನಿಮ್ಮ ಮಟ್ಟಕ್ಕೆ, ನಿಮ್ಮ ಜೀವನ ಶೈಲಿಗೆ ಅದು ಸ್ವಲ್ಪ ದುಬಾರಿ ವಸ್ತುವೇ ಆಗಿರುತ್ತೆ.
ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ.